ಕೆಲವು ದಿನಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ರಾಹುಲ್ ಎಂಬ ಹುಡುಗನೊಬ್ಬ ವಾಸವಾಗಿದ್ದನು. ಅವನು ಬಹಳ ಧೈರ್ಯಶಾಲಿಯಾಗಿದ್ದನು. ಹಳ್ಳಿಯ ಬದಿಯಲ್ಲೊಂದು ಹಳೆಯ ಮರವಿತ್ತು. ಅದನ್ನು ಜನರು ದೆವ್ವದ ಮರ ಎಂದು ಕರೆಯುತ್ತಿದ್ದರು. ರಾಹುಲ್ ತನ್ನ ಸ್ನೇಹಿತರಿಗೆ ನಾನು ಆ ಮರದ ಬಳಿಗೆ ಹೋಗಿ ಬರುವೆನು ಎಂದು ಹೇಳಿದನು. ಆ ರಾತ್ರಿ ಅವನು ಧೈರ್ಯವಾಗಿ ಮರದ ಹತ್ತಿರ ಹೋದನು. ಅಲ್ಲಿ ಅವನಿಗೆ ಏನೋ ಶಬ್ದ ಕೇಳಿಸಿಕೊಂಡಿತು. ಆ ಶಬ್ದವನ್ನು ಕೇಳಿ ರಾಹುಲ್, ಯಾರಿದ್ದೀರಾ ಅಲ್ಲಿ ಎಂದು ಕಿರುಚಿದನು. ಆ ವೇಳೆ ಅಲ್ಲಿ ಒಂದು ಗೂಬೆಯು ಹಾರುತ್ತಾ ಗಿಡದಿಂದ ಹೊರಗೆ ಬಂದಿತು. ಅದನ್ನು ಕಂಡು ರಾಹುಲ್ ಗೂಬೆಯ ಧ್ವನಿ ಎಂದು ತಿಳಿದನು. ನಂತರ ಬೆಳಿಗ್ಗೆ ಅವನು ತನ್ನ ಸ್ನೇಹಿತರಿಗೆ, ಮರದಲ್ಲಿ ಯಾವುದೇ ಭೂತವಿಲ್ಲ, ಕೇವಲ ಒಂದು ಗೂಬೆ ಅಲ್ಲಿ ವಾಸವಾಗಿರುತ್ತದೆ. ಇದನ್ನು ಕೇಳಿ ಎಲ್ಲ ಹುಡುಗರು ನಗಲಾರಂಭಿಸಿದರು ಮತ್ತು ಗಿಡದ ಹತ್ತಿರ ಆಟವಾಡಲು ತೊಡಗಿದರು. ರಾಹುಲ್ನ ಒಂದು ಧೈರ್ಯದಿಂದ ಎಲ್ಲ ಭಯವೂ ದೂರವಾಯಿತು.